ಬನ್ನಿ, ಇವತ್ತು ಒಂದು ಅದ್ಭುತ ಕತೆ ಹೇಳ್ತೀನಿ. ಇದು ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಅಷ್ಟಾಗಿ ಸಿಗೋದಿಲ್ಲ, ಆದ್ರೆ ಇದನ್ನ ಕೇಳಿದ್ರೆ ನಮ್ಮೆಲ್ಲರ ಹೆಮ್ಮೆ ಖಂಡಿತ ಇಮ್ಮಡಿಯಾಗತ್ತೆ. ಇದು ಪ್ರಾಚೀನ ಭಾರತದ ವೈಜ್ಞಾನಿಕ ರಹಸ್ಯಗಳ ಅನಾವರಣ. ಹೌದು, ನೀವು ಕೇಳಿದ್ದು ನಿಜ. ಪ್ರಾಚೀನ ಭಾರತ ಅಂದ್ರೆ ಬರೀ ಆಧ್ಯಾತ್ಮ, ಮಿಸ್ಟಿಸಿಸಂ ಅಷ್ಟೇ ಅಲ್ಲ, ಅದೊಂದು ಜ್ಞಾನದ ಗಣಿಯಾಗಿತ್ತು ಗತಾ. ನಾವು ಸಾಮಾನ್ಯವಾಗಿ ಕೇಳೋ ಕಥೆಗಳಿಗಿಂತ ಇದು ತುಂಬಾನೇ ಬೇರೆ. ಸರಿ, ನಮ್ಮ ಮೊದಲ ಸಾಕ್ಷ್ಯ ಎಲ್ಲಿದೆ ಅಂತ ಹುಡುಕ್ಕೋಕೆ ನಾವು ಸುಮಾರು 5,000 ವರ್ಷ ಹಿಂದೆ ಹೋಗ್ಬೇಕು. ಬನ್ನಿ, ಸಿಂಧೂ ಕಣಿವೆ ನಾಗರಿಕತೆಯ ಆ ಅತ್ಯಾಧುನಿಕ ನಗರಗಳಿಗೆ ನಮ್ಮ ಪಯಣ ಶುರು ಮಾಡೋಣ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಇವತ್ತಿನ ಮಾಡರ್ನ್ ಸಿಟಿಗಳಿಗೆ ಚಾಲೆಂಜ್ ಹಾಕೋ ಥರದ ಸಿಸ್ಟಮ್ 5,000 ವರ್ಷಗಳ ಹಿಂದೆ ಇತ್ತು ಅಂದ್ರೆ ನಂಬ್ತೀರಾ? ಮೊಹೆಂಜೊದಾರೋ, ಹರಪ್ಪ, ಅಲ್ಲಿನ ಬೀದಿಗಳನ್ನ ಪಕ್ಕಾ ಜಾಮೆಟ್ರಿಕ್ ಪ್ರೆಸಿಷನ್ನಿಂದ ಡಿಸೈನ್ ಮಾಡಲಾಗಿತ್ತು. ಪ್ರತಿಯೊಂದು ಮನೆನೂ ಸುಟ್ಟ ಇಟ್ಟಿಗೆಯಿಂದ ಕಟ್ಟಿದ್ದು. ಅಷ್ಟೇ ಅಲ್ಲ, ಆಶ್ಚರ್ಯ ಏನಂದ್ರೆ ಪ್ರತಿ ಮನೆಗೂ ಸಪರೇಟ್ ಬಾತ್ರೂಮ್ ಜೊತೆಗೆ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ. ಇದು ಬರೀ ಕಟ್ಟಡ ಕಟ್ಟಿದ್ದಲ್ಲ, ಅದೊಂದು ಸುಸಂಸ್ಕೃತ ಜೀವನ ಶೈಲಿಯ ಸಂಕೇತ. ಈ ಹೋಲಿಕೆಯನ್ನೊಮ್ಮೆ ನೋಡಿ. ಕ್ರಿಸ್ತಪೂರ್ವ 7600 ಅಂದ್ರೆ ಸುಮಾರು 4600 ವರ್ಷಗಳ ಹಿಂದೆ ಸಿಂಧೂ ಕಣಿವೆಯಲ್ಲಿ ನಗರ ಪೂರ್ತಿ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಇತ್ತು. ಆದ್ರೆ ಅದಾದ ಸಾವಿರಾರು ವರ್ಷಗಳ ನಂತರ ಮಧ್ಯಕಾಲೀನ ಯುರೋಪ್ನಲ್ಲಿ ತೆರೆದ ಚರಂಡಿಗಳಿಂದ ರೋಗಗಳು ಹರಡ್ತಾಯಿತು. ಇದರಿಂದ ಏನ್ ಗೊತ್ತಾಗುತ್ತೆ? ನಮ್ಮ ಪೂರ್ವಜರು ನೈರ್ಮಲ್ಯಕ್ಕೆ, ಹೈಜೀನ್ಗೆ ಎಷ್ಟು ಬೆಲೆ ಕೊಟ್ಟಿದ್ರು ಅಂತ ನೋಡಿ. ಆಶ್ಚರ್ಯ ಆಗುತ್ತೆ ಅಲ್ವಾ? ಸರಿ, ಸಿಟಿ ಪ್ಲಾನಿಂಗಿಂದ ಮುಂದೆ ಹೋಗೋಣ. ನಮ್ಮ ಪಯಣದ ಮುಂದಿನ ಅಧ್ಯಾಯದಲ್ಲಿ ಪ್ರಾಚೀನ ಭಾರತದ ಮೆಟಲರ್ಜಿಸ್ಟ್ಗಳನ್ನ ಭೇಟಿಯಾಗೋಣ. ಇವರು ತಮ್ಮ ಕಾಲಕ್ಕಿಂತ ನೂರಾರು ವರ್ಷ ಮುಂದಿದ್ದ ಅದ್ಭುತ ಕೌಶಲ್ಯಗಳನ್ನ ಹೊಂದಿದ್ರು. ಬನ್ನಿ ನೋಡೋಣ. ದೆಹಲಿಯಲ್ಲಿರೋ ಈ ಕಂಬವನ್ನ ನೋಡಿ. ಇದು ಆಧುನಿಕ ಸೈಂಟಿಸ್ಟ್ಗಳಿಗೆ ಒಂದು ದೊಡ್ಡ ಪಜಲ್ ಆಗಿತ್ತು. ಯಾಕೆಂದ್ರೆ 1600 ವರ್ಷಗಳಿಂದ ಬಿಸಿಲು, ಮಳೆ, ಗಾಳಿಗೆ ಮೈಯೊಡ್ಡಿ ನಿಂತಿದೆ, ಆದ್ರೂ ತುಕ್ಕೆ ಹಿಡ್ದಿಲ್ಲ. ಹೇಗೆ ಸಾಧ್ಯ? ಇದೊಂದು ಇಂಜಿನಿಯರಿಂಗ್ ಮಿಸ್ಟ್ರಿ. ಉತ್ತರ ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್. ಇದು ನಮ್ಮ ಪ್ರಾಚೀನ ಭಾರತದ ಕೆಮಿಕಲ್ ಇಂಜಿನಿಯರಿಂಗ್ಗೆ ಒಂದು ಜೀವಂತ ಸಾಕ್ಷಿ ಅಷ್ಟೇ. ಸೈಂಟಿಸ್ಟ್ಗಳು ಇದರ ಸೀಕ್ರೆಟ್ ಏನು ಅಂತ ಪತ್ತೆ ಹಚ್ಚಿದಾಗ ಅವರಿಗೆ ಸಿಕ್ಕಿದ್ದು ಒಂದು ಅದ್ಭುತ ಜಾಣ್ಮೆ. ಆ ಕಬ್ಬಿಣದ ಮಿಶ್ರಣದಲ್ಲಿ ಹೈ ಲೆವೆಲ್ ಫಾಸ್ಫರಸ್ ಇತ್ತು. ಆಮೇಲೆ ಫೋರ್ಜ್ ವೆಲ್ಡಿಂಗ್ ಅನ್ನೋ ಟೆಕ್ನಿಕ್ ಬಳಸಿ ಅದನ್ನ ಬಿಸಿ ಮಾಡಿ ಕುಟ್ಟಿದ್ದಾರೆ. ಹೀಗೆ ಮಾಡಿದಾಗ ಅದರ ಮೇಲೆ ಮಿಸಾವೈಟ್ ಅನ್ನೋ ಒಂದು ಇನ್ವಿಸಿಬಲ್ ಪ್ರೊಟೆಕ್ಟಿವ್ ಲೇಯರ್, ಅಂದ್ರೆ ಒಂದು ರಕ್ಷಣಾತ್ಮಕ ಪದರ ತಾನಾಗಿ ಸೃಷ್ಟಿಯಾಗಿದೆ. ಅದೇ ನೋಡಿ 1600 ವರ್ಷಗಳಿಂದ ಈ ಕಂಬವನ್ನ ತುಕ್ಕಿನಿಂದ ಕಾಪಾಡ್ತಿರೋದು. ಕಬ್ಬಿಣದ ಕಥೆ ಅಷ್ಟೇ ಅಲ್ಲ, ಪ್ರಾಚೀನ ಭಾರತದ ಇನ್ನೊಂದು ಮೆಟಲ್ ಮಾರ್ವೆಲ್ ಅಂದ್ರೆ ವೂಡ್ ಸ್ಟೀಲ್. ನಮ್ಮ ದಕ್ಷಿಣ ಭಾರತದಲ್ಲೇ ಡೆವಲಪ್ ಆಗಿದ್ದು. ಇಡೀ ಜಗತ್ತಲ್ಲೇ ಇದು ಫೇಮಸ್ ಆಗಿತ್ತು. ಯಾಕಂದ್ರೆ ಲೆಜೆಂಡರಿ ಡಮಾಸ್ಕಸ್ ಕತ್ತಿಗಳನ್ನ ಮಾಡ್ತಿದ್ದಿದ್ದು ಇದೇ ಸ್ಟೀಲಿಂದ. ಆಗಿನ ಕಾಲದಲ್ಲಿ ಇದೇ ವರ್ಲ್ಡ್ಸ್ ಬೆಸ್ಟ್ ಸ್ಟೀಲ್ ಅಂತಾನೆ ಫೇಮಸ್ ಆಗಿತ್ತು. ಸರಿ, ಮೆಟಲ್ಸ್, ಬಿಲ್ಡಿಂಗ್ಸ್, ಈ ಭೌತಿಕ ಜಗತ್ತಿನಿಂದ ಈಗ ಸ್ವಲ್ಪ ಅಮೂರ್ತ ಜಗತ್ತಿಗೆ ಹೋಗೋಣ. ಅಂದ್ರೆ ಸಂಖ್ಯೆಗಳ ಮತ್ತೆ ನಕ್ಷತ್ರಗಳ ಜಗತ್ತಿಗೆ. ಗಣಿತ ಮತ್ತೆ ಖಗೋಳಶಾಸ್ತ್ರದಲ್ಲಿ ಪ್ರಾಚೀನ ಭಾರತದ ಕಾಂಟ್ರಿಬ್ಯೂಷನ್ಸ್ ಎಂಥ ಕ್ರಾಂತಿಕಾರಿಯಾಗಿದ್ವು ಅಂದ್ರೆ ಅದು ಇವತ್ತಿಗೂ ನಮ್ಮ ಬದುಕನ್ನ ರೂಪಿಸ್ತಾ ಇದೆ. ಈ ಸ್ಲೈಡ್ ನೋಡಿ. ರೋಮನ್ ನಂಬರ್ಸ್ನಲ್ಲಿ ಒಂದು ಸಿಂಪಲ್ ಗುಣಾಕಾರ ಮಾಡೋದು ಎಷ್ಟು ಕಷ್ಟ, ಆದ್ರೆ ನಮ್ಮ ಭಾರತೀಯ ಅಂಕಿ ಪದ್ಧತಿಯಲ್ಲಿ ನೋಡಿ, ಅದೇ ಲೆಕ್ಕ ಎಷ್ಟು ಸಿಂಪಲ್. ಯಾಕೆ ಹೀಗೆ? ಕಾರಣ ಒಂದೇ, ನಮ್ಮ ಸಿಸ್ಟಮ್ನಲ್ಲಿ 0 ಮತ್ತೆ ಪ್ಲೇಸ್ ವ್ಯಾಲ್ಯೂ ಕಾನ್ಸೆಪ್ಟ್ ಇತ್ತು. ಆಮೇಲೆ ಈ ಸಂಕೇತ ಶೂನ್ಯ. 7ನೇ ಶತಮಾನದಲ್ಲಿ ಬ್ರಹ್ಮಗುಪ್ತರು 0 ಕೇವಲ ಒಂದು ಖಾಲಿ ಜಾಗ ಅಲ್ಲ, ಅದೊಂದು ಸಂಖ್ಯೆ ಅಂತ ಡಿಫೈನ್ ಮಾಡಿದಾಗ ಅದು ಇಡೀ ಪ್ರಪಂಚದ ಗಣಿತವನ್ನೇ ಬದಲಾಯಿಸ್ಬಿಡ್ತು. ಇದು ಬರೀ ಒಂದು ಸಿಂಬಲ್ ಅಲ್ಲ, ಇದೊಂದು ರೆವಲ್ಯೂಷನ್. ಈ ಆವಿಷ್ಕಾರದ ಇಂಪ್ಯಾಕ್ಟ್ ಎಷ್ಟಿತ್ತು ಅಂದ್ರೆ 13ನೇ ಶತಮಾನದಲ್ಲಿ ಫೇಮಸ್ ಇಟಾಲಿಯನ್ ಗಣಿತಜ್ಞ ಫಿಬೊನಾಚಿ ಕೂಡ ಹೀಗೆ ಬರೀತಾರೆ. ಭಾರತದ 9 ಅಂಕಿಗಳು ಮತ್ತೆ ಆ 0 ಸಿಂಬಲ್ ಇದ್ರೆ ಸಾಕು, ಜಗತ್ತಿನ ಯಾವುದೇ ಸಂಖ್ಯೆಯನ್ನ ಬರಿಬೋದು ಅಂತ. ನಮ್ಮ ಈ ಸಿಸ್ಟಮ್ ಅರಬ್ ಜಗತ್ತಿನ ಮೂಲಕ ಯುರೋಪ್ ತಲುಪಿ ಅಲ್ಲಿನ ಸೈಂಟಿಫಿಕ್ ರೆವಲ್ಯೂಷನ್ಗೆ ಅಡಿಪಾಯ ಹಾಕ್ತು ಅಂದ್ರೆ ಸುಮ್ನೆನಾ? ಇನ್ನು ಆಸ್ಟ್ರಾನಮಿ ಕಡೆ ಬರೋಣ. ಸುಮಾರು 500ನೇ ಇಸ್ವಿ ಅಂದ್ರೆ ಇವತ್ತಿಗೆ 1500 ವರ್ಷಗಳ ಹಿಂದೆ ಆರ್ಯಭಟ್ರು ಹೇಳಿದ್ರು, ಭೂಮಿ ಗೋಳಾಕಾರವಾಗಿದೆ, ತನ್ನ ಅಕ್ಷದ ಮೇಲೆ ತಿರುಗುತ್ತೆ, ಹಾಗೆ ಸೂರ್ಯನ ಸುತ್ತ ಕೂಡ ಸುತ್ತತ್ತೆ ಅಂತ. ಅಂದ್ರೆ ಹೀಲಿಯೋಸೆಂಟ್ರಿಕ್ ಮಾಡೆಲ್. ಯುರೋಪ್ನ ಕೋಪರ್ನಿಕಸ್ ಇದೇ ಮಾತನ್ನ ಹೇಳೋಕೆ 1000 ವರ್ಷಗಳಿಗಿಂತ ಹೆಚ್ಚು ಕಾಯ್ಬೇಕಾಯ್ತು. ಯೋಚನೆ ಮಾಡಿ, ನಮ್ಮವರು ಆ ಕಾಲದಲ್ಲೇ ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು ಅಂತ.
ಸರಿ, ಸಂಖ್ಯೆಗಳು, ನಕ್ಷತ್ರಗಳ ಜಗತ್ತಿಂದ ಮತ್ತೆ ಭೂಮಿಗೆ ಬರೋಣ. ಇಲ್ಲಿ ನಾವು ನೋಡಬಹುದು ಇವತ್ತಿನ ಸ್ಟ್ಯಾಂಡರ್ಡ್ಸ್ಗೂ ನಂಬೋಕಾಗದಂಥ ವಾಸ್ತುಶಿಲ್ಪ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಅದ್ಭುತಗಳನ್ನ. 2 ಲಕ್ಷ ಟನ್ ಇದೇನಿದು ಅಂತೀರಾ? ಇದು ಎಲ್ಲೋರಾದ ಕೈಲಾಸ ದೇವಾಲಯವನ್ನ ಮಾಡೋಕೆ ಒಂದೇ ಒಂದು ಬಂಡೆಯಿಂದ ಕೆತ್ತಿ ತೆಗೆದ ಕಲ್ಲಿನ ತೂಕ. ಅತ್ಯಂತ ಆಶ್ಚರ್ಯ ಏನಂದ್ರೆ ಈ ದೇವಸ್ಥಾನವನ್ನ ಕಟ್ಟಿದ್ದಲ್ಲ, ಹೌದು ಕಟ್ಟಿದ್ದಲ್ಲ, ಬದಲಿಗೆ ಒಂದು ಇಡೀ ಪರ್ವತವನ್ನೇ ಮೇಲಿಂದ ಕೆಳಕ್ಕೆ ಕೆತ್ತಿ ಕೊರೆದು ಮಾಡಿದ್ದಾರೆ. ಹೌದು, ಕೈಲಾಸ ದೇವಾಲಯವನ್ನ ನಿರ್ಮಿಸಿದ್ದಲ್ಲ, ಅದನ್ನ ಒಂದು ಶಿಲ್ಪದ ಹಾಗೆ ಕೆತ್ತಿದ್ದಾರೆ. ಇದು ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಏಕಶಿಲಾ ಅಂದ್ರೆ ಸಿಂಗಲ್ ರಾಕ್ ಸ್ಟ್ರಕ್ಚರ್. ಒಂದೇ ಒಂದು ಬಂಡೆಯಿಂದ ಇಡೀ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನೇ ಕೆತ್ತಿ ತೆಗಿಬೇಕು ಅಂದ್ರೆ ಎಂಥ ಪ್ಲಾನಿಂಗ್, ಎಂಥ ಎಕ್ಸಿಕ್ಯೂಷನ್ ಇರ್ಬೇಡ, ಊಹಿಸಿ. ಇನ್ನೊಂದು ಇಂಜಿನಿಯರಿಂಗ್ ಅದ್ಭುತ, ತಂಜಾವೂರಿನ ಬೃಹದೀಶ್ವರ ದೇವಾಲಯ. ಅದರ 200 ಅಡಿ ಎತ್ತರದ ಗೋಪುರದ ಮೇಲೆ 80 ಟನ್ ಅಂದ್ರೆ ಸುಮಾರು 10-12 ಆನೆಗಳ ತೂಕದ ಒಂದೇ ಕಲ್ಲನ್ನ ಹೇಗಿಟ್ರು? ನೋಡಿ ಅವ್ರು ಬಳಸಿದ ಟೆಕ್ನಿಕ್. ಸುಮಾರು 6 ಕಿಲೋಮೀಟರ್ ಉದ್ದದ ಒಂದು ಮಣ್ಣಿನ ರ್ಯಾಂಪ್ ಕಟ್ಟಿ ಅದರ ಮೇಲೆ ಈ ಬೃಹತ್ ಕಲ್ಲನ್ನ ಆನೆಗಳು 100 ಜನ ಸೇರಿ ಎಳೆದ್ಕೊಂಡು ಹೋಗಿ ಗೋಪುರದ ತುದಿಯಲ್ಲಿ ಇಟ್ರು. ಇದು ಬರೀ ಮನುಷ್ಯರ ಶ್ರಮ ಅಲ್ಲ, ಇದೊಂದು ಪರ್ಫೆಕ್ಟ್ ಪ್ಲಾನಿಂಗ್ ಮತ್ತೆ ಜಾಣ್ಮೆಯ ಅದ್ಭುತ. ಈ ಎಲ್ಲ ಸಾಧನೆಗಳು ಬರೀ ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ, ಅವು ಇಡೀ ಜಗತ್ತನ್ನ, ನಮ್ಮ ಇವತ್ತಿನ ಆಧುನಿಕ ಜಗತ್ತನ್ನ ಹೇಗೆ ಸದ್ದೆಲ್ಲದೆ ರೂಪಿಸಿದವು ಅಂತ ಈಗ ನೋಡೋಣ. ಭಾರತದ ಆವಿಷ್ಕಾರಗಳ ಪಯಣ ನಿಜಕ್ಕೂ ಗ್ಲೋಬಲ್ ಆಗಿತ್ತು. ಉದಾಹರಣೆಗೆ, ನಮ್ಮ ನಂಬರ್ ಸಿಸ್ಟಮ್ ಅರಬ್ ದೇಶಗಳ ಮೂಲಕ ಯುರೋಪ್ ತಲುಪ್ತು. ನಮ್ಮ ವುಡ್ ಸ್ಟೀಲ್, ಡಮಾಸ್ಕಸ್ ಕತ್ತಿಗಳಾಗಲೂ ಮಿಡಲ್ ಈಸ್ಟ್ಗೆ ರಫ್ತಾಯಿತು. ರೈನೋಪ್ಲಾಸ್ಟಿ ಅಂದ್ರೆ ಮೂಗಿನ ಸರ್ಜರಿ, ಆ ಟೆಕ್ನಿಕ್ಗಳನ್ನ 18ನೇ ಶತಮಾನದಲ್ಲಿ ಯುರೋಪಿಯನರು ನಮ್ಮಿಂದಲೇ ನೋಡಿ ಕಲ್ತಿದ್ದು. ನಮ್ಮ ಆಸ್ಟ್ರಾನಮಿ ಜ್ಞಾನವಂತೂ ಇಡೀ ಜಗತ್ತಿನ ಸೈನ್ಸ್ ಮೇಲೆ ದೊಡ್ಡ ಪ್ರಭಾವ ಬೀರಿತು. ಹಾಗಾದ್ರೆ ಇಷ್ಟೆಲ್ಲ ಸಾಧನೆಗಳಿದ್ರೂ ಯಾಕೆ ಇದ್ರ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ? ಇತಿಹಾಸಕಾರ ವಿಲಿಯಂ ಡಾಲ್ರಿಂಪಲ್ ಪ್ರಕಾರ ಬ್ರಿಟಿಷರ ಕಾಲದಲ್ಲಿ ಅವರು ತಮ್ಮ ಆಡಳಿತವನ್ನ ಸರಿ ಅಂತ ತೋರಿಸ್ಕೊಳ್ಳೋಕೆ ಭಾರತೀಯ ವಿಜ್ಞಾನ ಮತ್ತೆ ಜ್ಞಾನವನ್ನ ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದ್ರು, ಅದರ ಮೌಲ್ಯವನ್ನ ಕಡಿಮೆ ಮಾಡಿದ್ರು. ಇದರಿಂದ ಇತಿಹಾಸದ ಒಂದು ತಪ್ಪಾದ ಚಿತ್ರಣ ಸೃಷ್ಟಿಯಾಯಿತು. ಆದ್ರೆ ಈಗ ನಾವು ಆ ತಪ್ಪಾದ ಇತಿಹಾಸವನ್ನ ಸರಿಪಡಿಸೋ ಪ್ರಯತ್ನ ಮಾಡ್ತಿದ್ದೀವಿ. ನೆನಪಿಡಿ, ಈ ಸಾಧನೆಗಳು ಬರೀ ಹಿಸ್ಟ್ರಿ ಅಲ್ಲ, ಸಸ್ಟೇನಬಲ್ ಸಿಟಿ ಡಿಸೈನ್ನಿಂದ ಹಿಡಿದು ಅಡ್ವಾನ್ಸ್ಡ್ ಮೆಟೀರಿಯಲ್ ಸೈನ್ಸ್ವರೆಗೂ ಇವೆಲ್ಲವೂ ನಮ್ಮ ಭವಿಷ್ಯಕ್ಕೆ ಸ್ಫೂರ್ತಿ. ನಮ್ಮ ಪೂರ್ವಜರ ಈ ಜ್ಞಾನ ಇವತ್ತಿನ ಹೊಸ ಆವಿಷ್ಕಾರಗಳಿಗೂ ದಾರಿ ತೋರಿಸಬಲ್ಲದು. ಹೋಗೋ ಮುನ್ನ ಒಂದು ಪ್ರಶ್ನೆ. ಇಷ್ಟೆಲ್ಲ ಜ್ಞಾನ ನಮ್ಮ ಕಣ್ಮುಂದೇನೆ ಅಡಗಿರ್ಬೇಕಾದ್ರ ನಮ್ಮೆಲ್ಲರ ಒಟ್ಟಾರೆ ಮಾನವ ಇತಿಹಾಸದಲ್ಲಿ ಇನ್ನೂ ಎಷ್ಟೊಂದು ಮರೆತು ಹೋದ ಅದ್ಭುತಗಳು, ರಹಸ್ಯಗಳು ಮರುಶೋಧನೆಗಾಗಿ ಕಾಯ್ತಾ ಇರಬಹುದು ಅಲ್ವಾ?